ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಭವಿಷ್ಯ ಮಾರ್ಚ್ 11 ಮತ್ತು 12, 2026 ಪ್ರೀತಿ ಮತ್ತು ಜೀವನದ ಮಹತ್ವದ ಒಂದು ಬದಲಾವಣೆಗಳು. ಇವತ್ತು ನಾವು ಈ ಕುಂಭರಾಶಿಯವರ ಜೀವನದಲ್ಲಿ ಎದುರಾಗಲಿರುವ ಅತ್ಯಂತ ಸುಂದರವಾದ ಮತ್ತು ಭಾವನಾತ್ಮಕವಾದ ದಿನಗಳ ಬಗ್ಗೆ ಚರ್ಚಿಸೋಣ. ವಿಶೇಷವಾಗಿ 2026 ಮಾರ್ಚ್ 11 ಮತ್ತು 12ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪವಾಡಗಳು ನಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ಕುಂಭರಾಶಿಯವರು ಸ್ವತಃ ತುಂಬಾ ಮೃದು ಸ್ವಭಾವದವರು, ಮನಸ್ಸಿನವರು ಮತ್ತು ಸತ್ಯವಂತರು. ಆದರೆ ನಿಮ್ಮ ಮನಸ್ಸಿನ ಆಳದ ನೋವನ್ನು ನೀವು ಯಾರಿಗೂ ಅಷ್ಟು ಬೇಗ ಹೇಳಿಕೊಳ್ಳುವುದಿಲ್ಲ. ಕಳೆದ ಕೆಲವು ಸಮಯದಿಂದ ನೀವು ಪ್ರೀತಿಯ ವಿಷಯದಲ್ಲಿ ಅಥವಾ ಸಂಬಂಧಗಳ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿರಬಹುದು. ಆದರೆ ಈಗ ಸಮಯ ಬದಲಾಗುತ್ತಿದೆ. ಈ ಭಾವನಾತ್ಮಕ ಹಿನ್ನೆಲೆ ಮತ್ತು ಕುಂಭರಾಶಿಯವರ ವ್ಯಕ್ತಿತ್ವ. ಈ ರಾಶಿಯವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಆದರೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತಿರಬಹುದು. ಯಾರನ್ನೋ ಅತಿಯಾಗಿ ಹಚ್ಚಿಕೊಂಡಿರುತ್ತೀರಿ, ಆದರೆ ಅದನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತೀರಿ. ಕೆಲವೊಮ್ಮೆ ನಿಮ್ಮ ಪ್ರೀತಿ ಯಶಸ್ವಿಯಾಗದೇ ಇರಬಹುದು ಅಥವಾ ನಂಬಿದವರಿಂದಲೇ ಮೋಸ ಹೋಗಿರಬಹುದು. ಈ ನೋವು ನಿಮ್ಮನ್ನು ಒಳಗೆ ಕಾಡುತ್ತಿದ್ದರೂ ಹೊರಗೆ ಮಾತ್ರ ನೀವು ನಗುತ್ತಾ ಇರುತ್ತೀರಿ. ಈ ಮಾರ್ಚ್ ತಿಂಗಳ 2 ದಿನಗಳು ಅಂತಹ ನೋವುಗಳಿಗೆ ಮದ್ದು ನೀಡುವಂತಹ ಸಂಕೇತಗಳನ್ನು ಹೊತ್ತು ತರುತ್ತಿವೆ. ಈ ಮಾರ್ಚ್ 11 ಮತ್ತು 12ರ ವಿಶೇಷ ಯೋಗ. ಈ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ರಾಶಿಯ ಮೇಲೆ ಈ ಪ್ರಭಾವ ಬೀರುತ್ತಿದ್ದು, ಈ 2 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶವಾಗುವ ಲಕ್ಷಣಗಳು ಇವೆ. ಇವರು ಕೇವಲ ಆಕರ್ಷಣೆಗಾಗಿ ನಿಮ್ಮ ಜೀವನಕ್ಕೆ ಬರುವವರಲ್ಲ, ಬದಲಾಗಿ ನಿಮ್ಮ ಜೀವನದ ಪ್ರತಿಯೊಂದು ಸುಖ ದುಃಖಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲುವಂತಹ ವ್ಯಕ್ತಿಯಾಗಿರುತ್ತಾರೆ. ನಿಮ್ಮ ಒಂಟಿತನವನ್ನು ದೂರ ಮಾಡಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ನಿಮಗೆ ದೊರೆಯುವ ಸಾಧ್ಯತೆ ದಟ್ಟವಾಗಿದೆ. ಅವರು ನಿಮ್ಮ ಹಳೆಯ ಪರಿಚಯಸ್ಥರೇ ಆಗಿರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗಮನಿಸುತ್ತಿರುವವರೂ ಆಗಿರಬಹುದು. ಬಹಳಷ್ಟು ಬಾರಿ ನಮಗೆ ಸಿಗಬೇಕಾದ ಪ್ರೀತಿ ನಮ್ಮ ಕಣ್ಣೆದುರೇ ಇರುತ್ತೆ, ಆದರೆ ನಾವು ಅದನ್ನು ಗುರುತಿಸಲು ವಿಫಲರಾಗುತ್ತೇವೆ. ಈ 2 ದಿನಗಳಲ್ಲಿ ನೀವು ನಿಮ್ಮ ಸುತ್ತಮುತ್ತಲಿನ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರಾದರೂ ಅನಿರೀಕ್ಷಿತವಾಗಿ ನಿಮಗೆ ಕರೆ ಮಾಡಬಹುದು, ಈ ಸಂದೇಶ ಕಳುಹಿಸಬಹುದು ಅಥವಾ ನಿಮ್ಮನ್ನು ಭೇಟಿಯಾಗಲು ಬರಬಹುದು. ಆ ಪುಟ್ಟ ಸಂಭಾಷಣೆಯ ಹಿಂದೆ ಅಡಗಿರುವ ಅವರ ಕಾಳಜಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ಮೊದಲು ಬಂದು ನಿಲ್ಲುತ್ತಾರೋ ಅವರೇ ನಿಮ್ಮ ಪಾಲಿನ ನಿಜವಾದ ಆಪ್ತರು ಎಂಬುದನ್ನು ಮರೆಯಬೇಡಿ. ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಹಳೆಯ ಪ್ರೀತಿ ಮತ್ತೆ ಹತ್ತಿರವಾಗುವ ಸಂಭವವಿದೆ. ಯಾವುದೋ ತಪ್ಪು ತಿಳುವಳಿಕೆಯಿಂದ ಅಥವಾ ಪರಿಸ್ಥಿತಿಯ ಒತ್ತಡದಿಂದ ದೂರವಾಗಿದ್ದ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ಈ ಬಾರಿ ಆ ಸಂಬಂಧವು ಮೊದಲಿನಿಗಿಂತಲೂ ಹೆಚ್ಚು ಗಟ್ಟಿಯಾಗಿ ಮತ್ತು ನಂಬಿಕೆಯಿಂದ ಕೂಡಿರುತ್ತೆ. ದೇವರು ನಿಮಗೆ 2ನೇ ಅವಕಾಶವನ್ನು ನೀಡುತ್ತಿದ್ದಾನೆ ಎಂದು ಭಾವಿಸಿ. ಹಳೆಯ ತಪ್ಪುಗಳನ್ನು ತಿದ್ದುಕೊಂಡು ಮುನ್ನಡೆಯಲು ಇದು ಸರಿಯಾದ ಸಮಯ. ಯಾವುದೇ ಹೊಸ ಸಂಬಂಧದ ಆರಂಭದಲ್ಲಿ ಆತುರ ಪಡಬಾರದು ಎಂಬುದನ್ನು ಈ ಒಂದು ಕಿವಿಮಾತು. ಒಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ. ಸತ್ಯವಾದ ಪ್ರೀತಿ ಯಾವಾಗಲೂ ನಿಮ್ಮ ನಿರ್ಧಾರಗಳಿಗೆ ಗೌರವ ನೀಡುತ್ತೆ ಮತ್ತು ನಿಮಗಾಗಿ ಕಾಯುತ್ತೆ. ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಅವರಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಈ ದಿನಗಳು ಪೂರಕವಾಗಿವೆ. ಕುಟುಂಬದ ಹಿರಿಯರ ಬೆಂಬಲವು ಈ ಸಮಯದಲ್ಲಿ ನಿಮಗೆ ಸಿಗಬಹುದು. ಇದು ನಿಮ್ಮ ಪ್ರೇಮ ಜೀವನವನ್ನು ವಿವಾಹದ ಹಂತದವರೆಗೂ ಕೊಂಡೊಯ್ಯಲು ಸಹಾಯ ಮಾಡುತ್ತೆ. ನಿಮ್ಮ ರಾಶಿಯ ಅತಿದೊಡ್ಡ ಶಕ್ತಿಯೇ ನಿಮ್ಮ ಶುದ್ಧವಾದ ಹೃದಯ. ನೀವು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಬಯಸುವವರಲ್ಲ. ಇದೇ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ತಡವಾದರೂ ಅತ್ಯುತ್ತಮವಾದದ್ದೇ ಸಂಭವಿಸುತ್ತೆ. ಈ 11 ಮತ್ತು 12ನೇ ತಾರೀಕಿನಂದು ನೀವು ಅನುಭವಿಸುವ ಆಂತರಿಕ ಬದಲಾವಣೆಯು ನಿಮ್ಮ ಮುಂದಿನ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತೆ. ನೀವು ಇಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಾಯಿತು.
ಬದುಕು ಒಂದು ಸುಂದರವಾದ ಪುಸ್ತಕವಿದ್ದಂತೆ. ಅದರಲ್ಲಿ ಈ 2 ದಿನಗಳು ಹೊಸ ಅಧ್ಯಾಯ ಆರಂಭವಾಗುತ್ತೆ. ನಿಮ್ಮ ಒಂಟಿತನಕ್ಕೆ ಅಂತ್ಯವನ್ನು ಹಾಡಿ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯ ಆಗಮನವಾಗಲಿದೆ. ಆ ವ್ಯಕ್ತಿಯ ಜೊತೆಗಿನ ಪ್ರತಿಯೊಂದು ಕ್ಷಣವೂ ನಿಮಗೆ ನೆಮ್ಮದಿಯನ್ನು ನೀಡುತ್ತೆ. ನಿಮ್ಮ ವೃತ್ತಿ ಜೀವನದ ಒತ್ತಡದ ನಡುವೆಯೂ ಈ ಪ್ರೀತಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಚಿಕಿತ್ಸೆಯಂತೆ ಕೆಲಸ ಮಾಡುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯೋದೇ ಇಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದದ್ದು ಖಂಡಿತವಾಗಿ ನಡೆಯುತ್ತೆ. ಈ 2 ದಿನಗಳಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಆಲಿಸಿ, ನಿಮ್ಮ ಜೀವನದ ಅತ್ಯಮೂಲ್ಯ ವ್ಯಕ್ತಿಗಳನ್ನು ಗುರುತಿಸಿ, ಅವರಿಗೆ ಗೌರವವನ್ನು ನೀಡಿ. ಪ್ರೀತಿ ಎಂಬುದು ಕೇವಲ ಮಾತಲ್ಲ, ಅದೊಂದು ನಂಬಿಕೆ ಮತ್ತು ಈ ಜೀವನ ಪರ್ಯಂತ ಜೊತೆಯಾಗಿ ಸಾಗುವ ಒಂದು ಭರವಸೆ. ಈ 11/12 ಈ ದಿನ ನಿಮ್ಮ ಜೀವನದಲ್ಲಿ ಇತಿಹಾಸದಲ್ಲೇ ಒಂದು ಮರೆಯಲಾಗದ ಸುದಿನ ಅಂತಲೇ ಹೇಳಬಹುದು. ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮ ಮೊಬೈಲ್ ಅಂದರೆ ಸ್ಕ್ರೀನ್ ಮೇಲೆ ಈ ಒಂದು ವಿಡಿಯೋ ಬಂದಿದೆ ಎಂದರೆ ಅದರ ಹಿಂದೆ ಒಂದು ದೈವ ಸಂಕಲ್ಪವಿದೆ ಎಂದರ್ಥ. ಹಾಗಾಗಿ ನೀವು ಮನಸ್ಸಿನಲ್ಲಿ ಒಂದು ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಯಾರು ಭಗವಂತನ ಮೇಲೆ ಸಂಪೂರ್ಣ ಭಾರ ಹಾಕುತ್ತಾರೋ ಅವರಿಗೆ ಮಾತ್ರ ಪವಾಡಗಳು ಸಂಭವಿಸುತ್ತವೆ. ಈಗ ನಾವು ಮುಖ್ಯ ವಿಷಯ ಅಂತ ಅಂದರೆ, ನಿಮ್ಮ ಮನೆಗೆ ಒಬ್ಬ ವಿಶೇಷ ವ್ಯಕ್ತಿ ಅಂದರೆ ಇವು ಯಾರು ಅಂದರೆ ಈ ಡೆಲಿವರಿ ಬಾಯೇ ಬರಬಹುದು. ಬಂದರೆ ಇಲ್ಲಿನ ಸಾಂಕೇತಿಕ ಅರ್ಥ, ಇದು ಯಾವುದೋ ಒಂದು ಸಾಮಾನ್ಯ ಪಾರ್ಸಲ್ ಅಲ್ಲವೇ ಅಲ್ಲ. ಬದಲಾಗಿ ಪ್ರಕೃತಿ ಅಥವಾ ವಿಧಿ ನಿಮಗಾಗಿ ಕಳುಹಿಸುತ್ತಿರುವ ಒಂದು ದೊಡ್ಡ ಉಡುಗೊರೆ. ಈ ಒಂದು ಉಡುಗೊರೆ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಸಿಗಲಿರುವಂಥದ್ದು. ಇದರ ಬೆಲೆ ಕೋಟಿಗೂ ಮೀರಿದ್ದು ಎಂದು ಹೇಳಬಹುದು. ಇದರ ಬಗ್ಗೆ ಕೇಳಿದ ಕೂಡಲೇ ನೀವು ಆಶ್ಚರ್ಯಚಕಿತರಾಗುವುದು ಖಂಡಿತ. ಮುಂದಿನ 72 ಗಂಟೆಗಳ ಒಳಗೆ ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರಲಿವೆ. ನೀವು ಇದುವರೆಗೆ ಕಂಡ ಕನಸುಗಳು ನನಸಾಗುವ ಸಮಯ ಹತ್ತಿರ ಬಂದಾಯಿತು. ನೀವು ಕಳೆದ ಕೆಲವು ತಿಂಗಳುಗಳಿಂದ ಎದುರಿಸುತ್ತಿರುವ ನೋವು, ಅವಮಾನ ಮತ್ತು ಸಂಕಷ್ಟಗಳು ನಮಗೆ ತಿಳಿದಿವೆ. ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಳು ಆಗುತ್ತಿರಲಿಲ್ಲ. ಸಾಲದ ಹೊರೆ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದ ಸ್ಥಿತಿಯಲ್ಲಿ ನೀವು ಇದ್ದೀರಿ. ಆದರೆ ಈಗ ನಿಮ್ಮ ಕುಂಡಲಿಯಲ್ಲಿ 5 ಗ್ರಹಗಳ ಒಂದು ವಿಶಿಷ್ಟ ಸಂಯೋಗ ಉಂಟಾಗುತ್ತಿದೆ. ಈ ಪಂಚಗ್ರಹಗಳ ಆಟ ನಿಮ್ಮ ಬದುಕನ್ನು ತಿರುಗಿಸಿ ನಿಲ್ಲಿಸಲಿದೆ. ಈ ಗ್ರಹಗಳು ಒಂದುಗೂಡಿದಾಗ ಕಳೆದು ಹೋದ ಸಂಪತ್ತು ಮರಳಿ ಬರುತ್ತೆ ಮತ್ತು ಅಸಾಧ್ಯವೆಂದುಕೊಂಡ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ನೀವು ಒಳಗಿನಿಂದ ಎಷ್ಟೋ ಬಾರಿ ಹೊಡೆದು ಹೋಗಿದ್ದೀರಿ. ಪ್ರೀತಿ ಪಾತ್ರರಿಂದ ಮೋಸ ಹೋದಾಗ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗದಿದ್ದಾಗ, ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ಅಂದುಕೊಂಡಿದ್ದೀರಿ. ಈ ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ಹೋರಾಡುತ್ತಿದ್ದರೂ ಅವನಿಗೆ ಯಶಸ್ಸು ಸಿಗದಿದ್ದಾಗ ಅವನ ಆತ್ಮಸ್ಥೈರ್ಯ ಕುಸಿಯುವುದು ಸಹಜ. ಆದರೆ ನೆನಪಿಡಿ, ನೀವು ಇನ್ನೂ ಸೋತಿಲ್ಲ. ನಿಮ್ಮ ತಾಳ್ಮೆಗೆ ಈಗ ಬೆಲೆ ಸಿಗುತ್ತಿದೆ. ನಿಮ್ಮ ಇಚ್ಛಾಶಕ್ತಿಯನ್ನು ಯಾರು ಹಣಿದಿದ್ದಾರೋ ಅವರ ಮುಂದೆ ನೀವು ಎದ್ದು ನಿಲ್ಲುವ ಕಾಲ ಇದು. ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಕೂಡ ಇದೆ. ಈ ದಿನಗಳಲ್ಲಿ ನಿಮಗೆ ಸಿಗಲಿರುವ ಒಂದು ಶುಭವಾರ್ತೆ ಅಥವಾ ಲಾಭದ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದು ಎಷ್ಟೇ ಹತ್ತಿರವಾಗಿದ್ದರೂ ಸರಿಯೇ. ಈ ವಿಷಯವನ್ನು ಗುಪ್ತವಾಗಿ ಇಡಿ. ಪಂಚಗ್ರಹಗಳ ಪ್ರಭಾವದಿಂದ ಸಿಗುವ ಈ ಫಲಗಳು ನಿಮ್ಮಲ್ಲಿಯೇ ಇರಲಿ. ಇಲ್ಲದಿದ್ದರೆ ಈ ದೃಷ್ಟಿದೋಷ ಅಥವಾ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗಬಹುದು. ಈ ವಿಚಾರದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕಾಗುತ್ತೆ. ಮುಂದಿನ 48ರಿಂದ 72 ಗಂಟೆಗಳ ಅವಧಿಯಲ್ಲಿ ನೀವು ಹೊಸ ಒಂದು ವ್ಯಾಪಾರ, ವ್ಯವಹಾರ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಯೋಜನೆ ಹಾಕಿಕೊಂಡಿದ್ದರೆ ಅದನ್ನು ಧೈರ್ಯವಾಗಿ ಆರಂಭಿಸಿ. ಶ್ರೀರಾಮನ ಕೃಪೆಯಿಂದ ನಿಮಗೆ ಧನಲಾಭವಾಗುವುದು ನಿಶ್ಚಿತ. ನಿಮ್ಮ ಈ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಇದುವರೆಗೆ ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದ ಜನರೇ ಈಗ ನಿಮ್ಮ ಗೌರವಕ್ಕೆ ಪಾತ್ರರಾಗ್ತಾರೆ. ಕಚೇರಿಯಲ್ಲಿ ಬಡ್ತಿಯ ನಿರೀಕ್ಷೆಯಲ್ಲಿದ್ದರೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆಯುತ್ತೆ. ನೀವು ವೃತ್ತಿಯಲ್ಲಿ ಎಷ್ಟು ಪಾರದರ್ಶಕವಾಗಿರುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ಸ್ವಭಾವತಃ ದಯಾಳುಗಳು. ಒಂದು ವೇಳೆ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿದ್ದರೆ ಅಥವಾ ಇತರರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿದ್ದರೆ ಬಡವರಿಗೆ ಉಚಿತವಾಗಿ ಅಥವಾ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ. ಮಾನವೀಯತೆಯೇ ದೊಡ್ಡ ಧರ್ಮ.
ನೀವು ಇತರರ ಕಣ್ಣೀರನ್ನು ಒರೆಸಿದರೆ ಭಗವಂತ ನಿಮ್ಮ ಬದುಕಿನಲ್ಲಿ ಎಂದಿಗೂ ಕಣ್ಣೀರು ಬಾರದಂತೆ ನೋಡಿಕೊಳ್ಳುತ್ತಾನೆ. ನಿಮ್ಮ ಕೈಯಿಂದ ನಡೆಯುವ ಪುಣ್ಯದ ಕೆಲಸಗಳು ನಿಮ್ಮ ಏಳಿಗೆಗೆ ಮೆಟ್ಟಿಲುಗಳಾಗಿ ಇರುತ್ತವೆ. ನಿಮ್ಮ ಮನೆಯಲ್ಲಿ ಸುದೀರ್ಘ ಕಾಲದಿಂದ ಮದುವೆಯ ಮಾತುಕತೆಗಳು ನಡೆಯುತ್ತಿದ್ದು ಯಾವುದೇ ಸಂಬಂಧ ಕೂಡಿ ಬರುತ್ತಿಲ್ಲ ಎಂದರೆ ಚಿಂತಿಸಬೇಡಿ. ಈ ದಿನಗಳ ಅವಧಿಯಲ್ಲಿ ಉತ್ತಮ ಸಂಬಂಧಗಳು ನಿಮ್ಮ ಮನೆ ಹುಡುಕಿಕೊಂಡು ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳು ಇವೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳು ದೂರವಾಗಲಿವೆ. ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ನಿಮ್ಮ ಕೈಗೆ ಹಣ ಬಂದಾಗ ಅದನ್ನು ಅನಗತ್ಯವಾಗಿ ಆಡಂಬರಕ್ಕೆ, ಬಟ್ಟೆ ಬರೆಗೆ ಅಥವಾ ಈ ಒಂದು ಅನಾವಶ್ಯಕ ವಸ್ತುಗಳಿಗೆ ಖರ್ಚು ಮಾಡಬೇಡಿ. ಬಂದ ಹಣವನ್ನು ಉಳಿತಾಯ ಮಾಡಿ ಅಥವಾ ಲಾಭ ಕೊಡುವಂತಹ ಜಾಗದಲ್ಲಿ ಹೂಡಿಕೆ ಮಾಡಿ. ಈಗ ನೀವು ಮಾಡಬೇಕಾದ ಸಣ್ಣ ಉಳಿತಾಯ ಭವಿಷ್ಯದಲ್ಲಿ ದೊಡ್ಡ ಆಸ್ತಿಯಾಗಿ ಬದಲಾಗುತ್ತೆ. ಸೋಮಾರಿತನವನ್ನು ಬಿಟ್ಟು ಈ ಕಾರ್ಯ ಪ್ರವೃತ್ತಿಗಾಗಿ ನೀವು ಶ್ರೀಮಂತರಾಗುವ ದಾರಿ ನಿಮ್ಮ ಕಣ್ಣೆದುರೇ ಇದೆ. ಸಮಯ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಇಂದು ಕತ್ತಲೆ ಇದ್ದರೆ ನಾಳೆ ಬೆಳಕು ಬಂದೇ ಬರುತ್ತೆ. ನಿಮ್ಮ ಜೀವನದ ಕತ್ತಲೆ ದೂರವಾಗಿ ಬೆಳಕು ಮೂಡುವ ಸಮಯವೇ ಈ ಒಂದು ಮಾರ್ಚ್ ತಿಂಗಳ ಮಧ್ಯಭಾಗ. ಶ್ರೀರಾಮನ ಮೇಲಿರುವ ಭಕ್ತಿ, ನಿಮ್ಮ ಒಂದು ಕಠಿಣ ಪರಿಶ್ರಮ ಮತ್ತು ಈ ಒಂದು ಜ್ಯೋತಿಷ್ಯದ ಮಾರ್ಗದರ್ಶನ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸಲಿ. ಭಯ ಪಡಬೇಡಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಈ ದಿನಗಳು ನಿಮ್ಮ ಬದುಕಿನ ಬಂಗಾರದ ದಿನಗಳಾಗುತ್ತೆ. ಆದಷ್ಟು ನೀವು ಈ ಬುಧವಾರದಂದು ಈ ಹನುಮಂತನ ದೇವಾಲಯಕ್ಕೆ ಹೋಗಿ ನೀವು ಈ ಒಂದು ವಿಳೆದೆಲೆ ಹಾರವನ್ನು ಕೊಡೋದ್ರಿಂದ ಮತ್ತು ಈ ಕೇಸರಿ ತಿಲಕವನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅವರು ಎಲ್ಲರೂ ಕೂಡ ನೀವು ಹಣೆಗೆ ಹಚ್ಚಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿರುವ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಈ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅಷ್ಟಲಕ್ಷ್ಮಿಯರ ವಾಸ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನಿಮಗೆ ದ್ವಿಗುಣ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲ ಕೆಲಸದಲ್ಲೂ ಯಶಸ್ಸು, ಅದೃಷ್ಟ ನಿಮ್ಮದಾಗುತ್ತೆ. ಎಲ್ಲೇ ಕಾಲಿಟ್ಟರೂ ನಿಮಗೆ ಗೌರವ ಅನ್ನೋದು ಸಿಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮಗೆ ಗೌರವದಿಂದ ಕಾಣ್ತಾರೆ. ಹಾಗಾಗಿ ನೀವು ಏನು ಮಾಡಬೇಕು, ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ ಮತ್ತು ಅವರ ಕಾಲಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರ. ಈ ಹಿರಿಯರ ಆಶೀರ್ವಾದ ಇದ್ದರೆ ನೀವು ಎಲ್ಲ ಕೆಲಸದಲ್ಲೂ ಜಯ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ನಂತರ ಆದಷ್ಟು ಬಡಬಗ್ಗರಿಗೆ ಅನ್ನದಾನವೋ ಈ ವಸ್ತ್ರದಾನನೋ ಅಥವಾ ನಿಮ್ಮ ಕೈಲಾದರೆ ಈ ಬೇಸಿಗೆ ಕಾಲ ಇದೆ ಒಂದು ಚಪ್ಪಲಿನೋ ಏನೋ ಒಂದು ಕೊಡಿಸಿ. ಈ ಪ್ರಾಣಿ ಪಕ್ಷಿಗಳಿಗೆ ಅಕ್ಕಿ ಕಾಳು, ಆಹಾರ, ನೀರು ಇದನ್ನು ಇಡೋದ್ರಿಂದ ನಿಮಗೆ ತುಂಬಾ ಜೀವನದಲ್ಲಿ ಒಳಿತು ಅನ್ನೋದು ಆಗುತ್ತೆ. ಮತ್ತು ನೀವು ಆದಷ್ಟು ಈ ಹಸುಗಳಿಗೆ ನಾಳೆ ಬುಧವಾರ ಇರೋದ್ರಿಂದ ಈ ಹಸಿರು ಮೇವು ಹುಲ್ಲನ್ನು ತಿನ್ನಿಸುವುದರಿಂದ ಅಥವಾ ಈ ಒಂದು ಎಳ್ಳು ಹಾಕಿರೋ ಈ ಒಂದು ಚಪಾತಿ ಇದನ್ನು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡಿ ತಿನ್ನಿಸುವುದರಿಂದ ನಿಮ್ಮ ಈ ಒಂದು ಬಡತನ, ದಾರಿದ್ರ್ಯ ಏನು ಈ ಬಡತನ ಅನ್ನೋದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರುತ್ತೆ. ಹಾಗಾಗಿ ಆದಷ್ಟು ಹಸುಗಳಿಗೆ ಮೇವನ್ನು ಕೊಡಿ. ನಂತರ ಈ ಒಂದು ನಾಯಿಗಳಿಗೆ ರೊಟ್ಟಿಯನ್ನು ಕೊಡಿ. ಸಿಹಿ ರೊಟ್ಟಿಗಳನ್ನು ನೀಡುವುದರಿಂದ ನಾಯಿಗಳಿಗೆ ಶನಿದೇವರ ಕೃಪೆಗೆ ಪಾತ್ರರಾಗ್ತೀರ. ಶನಿದೇವನು ನಿಮ್ಮ ಮೇಲೆ ದಯೆಯನ್ನು ತೋರಿಸುತ್ತಾನೆ. ನಿಮಗೆ ಯಶಸ್ಸು, ಅದೃಷ್ಟ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.